ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಜೂನ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂತಹ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದ್ರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಪೇಜ್, ಫೇಸ್ಬುಕ್ ಪೇಜ್ ಅನ್ನ ಫಾಲೋ ಮಾಡ್ತಾ ಇಲ್ಲ ಅಂದ್ರೆ ಫಾಲೋ ಮಾಡಿ. ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಆಗುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪತ್ತೆ. ಹೊಸ ಹೊಸ ಮಾಹಿತಿಗಳನ್ನ ತಿಳ್ಕೊಳ್ಳುವ ಹಾಗಾಗ್ತದೆ ಮತ್ತು ನಿಮ್ಮ ಜೀವನದ ಬದಲಾವಣೆಗೆ ಬೇಕಾಗಿರ್ತಕ್ಕಂತಹ ದಾರಿಗಳನ್ನು ಸಹ ತಿಳ್ಕೊಂಡು ಅನುಸರಿಸೋದಕ್ಕೆ ಸಾಧ್ಯವಾಗುತ್ತೆ. ಇನ್ನು ಜೂನ್ ತಿಂಗಳ ಮಾಸ ಭವಿಷ್ಯ. ಕಷ್ಟಪಟ್ಟು ಒಂದ್ ಸೈಟ್ ಅನ್ನ ಕೊಂಡ್ಕೊಂಡಿದ್ದಾಯ್ತು, ಈಗ ಆ ಜಾಗದಲ್ಲಿ ಮನೆ ಕಟ್ಟಿಸ್ಬೇಕು, ಪಾಯ ಯಾರ ಕಡೆಯಿಂದ ಹಾಕಿಸ್ಬೇಕು, ಬೇಕಾದ ಕಲ್ಲುಗಳಾಗಿರ್ಲಿ, ಕಬ್ಬಣ ಆಗಿರ್ಲಿ, ಮರಳು, ಜಲ್ಲಿಕಲ್ಲು, ಅದೇ ರೀತಿಯಾಗಿ ಮನೆಗೆ ಬೇಕಾಗಿರುವಂತಹ ಇಟ್ಟಿಗೆ, ಸಿಮೆಂಟು ಎಲ್ಲಿಂದನಪ್ಪ ತರಿಸ್ಬೇಕು, ಯಾರ ಕಡೆಯಿಂದ ಕೊಂಡ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇದರೆಲ್ಲದರ ಜೊತೆಗೆ ವಾಸ್ತು ಅನ್ನುವಂಥದ್ದು ಮನೆಗೆ ಬಹಳ ಮುಖ್ಯ. ಯಾರ ಕಡೆಯಿಂದ ನಾವು ವಾಸ್ತುವನ್ನು ತೋರಿಸ್ಬೇಕು ಅಂತಾನು ಯೋಚನೆ ಮಾಡ್ತಾ ಇದ್ದೀರಲ್ವಾ? ನೀವು ಯೋಚನೆ ಮಾಡೋದೇ ಬೇಡ. ಪಾಯ ಹಾಕೋದ್ರಿಂದ ಹಿಡಿದು ಮನೆಗೆ ಯಾವ ರೀತಿಯಾಗಿ ವಾಸ್ತು ಇರಬೇಕು ಅಂತ, ಜೊತೆಗೆ ಆ ಮನೆಗೆ ತಕ್ಕ ಹಾಗೆ ಯಾವ ಬಣ್ಣವನ್ನ ಹಾಕಬೇಕು, ನೆಲಕ್ಕೆ ಯಾವ ಕಲ್ಲು ಹಾಕಬೇಕು, ಗೋಡೆಗೆ ಯಾವ ಬಣ್ಣ ಬಳಿಬೇಕು, ಯಾವ ಕಬ್ಬಣ ಉಪಯೋಗಿಸಬೇಕು ಅಂತೆಲ್ಲ ವಿಶೇಷವಾದ ಮಾಹಿತಿಗಳನ್ನ ಪಾಯದಿಂದ ಹಿಡಿದು ಗೃಹ ಪ್ರವೇಶದವರೆಗೂ ನಿಮಗೆ ಬೇಕಾದಂತಹ ಎಲ್ಲಾ ಸವಲತ್ತುಗಳನ್ನ ಒಂದೇ ಸೂರಿನಡಿ ಕೊಡ್ತಾ ಇದ್ದಾರೆ. ಅತ್ಯಂತ ಕಡಿಮೆ ದರದಲ್ಲಿ ಉನ್ನತ ಗುಣಮಟ್ಟ ಇರತಕ್ಕಂತಹ ವಸ್ತುಗಳನ್ನ ಉಪಯೋಗಿಸಿ ನಿಮಗೆ ಅಂತಾನೆ ಮನೆಯನ್ನ ಕನ್ಸ್ಟ್ರಕ್ಷನ್ ಮಾಡಿಕೊಡ್ತಾ ಇದ್ದಾರೆ. ನಮ್ಮ ರಾಜಾಜಿನಗರದಲ್ಲಿರುವಂತಹ KMI ಕನ್ಸ್ಟ್ರಕ್ಷನ್ಸ್ ನವರು ನಿಮಗೆ ಏನಾದ್ರೂ ಮನೆ ಕಟ್ತಾ ಇದ್ದೀನಿ, ಎಲ್ಲಾ ರೀತಿಯಾದ ಗೊಂದಲಗಳಿದೆ ಅಂದ್ರೆ ಫಸ್ಟ್ ಇಲ್ಲಿರುವಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ ಎಲ್ಲಾ ಮಾಹಿತಿಗಳನ್ನ ನೀವು ಕುಲಂಕುಷವಾಗಿ ತಿಳ್ಕೊಂಡು ನಿಮಗೆ ಬೇಕಾದಂತಹ ಮನೆಯನ್ನ ನಿಮ್ಮ ಕೈಗೆಟಕುವ ದರದಲ್ಲಿ ಇವರೇ ಕಟ್ಟಿಕೊಡ್ತಾರೆ. ಎಲ್ಲಾ ವಿಚಾರಗಳನ್ನ ತಿಳ್ಕೊಂಡು ಮುಂದುವರಿರಿ. ಶುಭವಾಗ್ಲಿ. ಕನ್ಸ್ಟ್ರಕ್ಷನ್ಗೆ ಸಂಬಂಧಪಟ್ಟಂತಹ ಸಂಪೂರ್ಣ ಮಾಹಿತಿ ಬೇಕಾದ್ರೆ ಇಲ್ಲಿರುವಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ. ಶುಭವಾಗ್ಲಿ. ಜೂನ್ ತಿಂಗಳು ಅಂತ ಹೇಳ್ತಾ ಇದ್ದ ಹಾಗೇನೆ ತುಂಬಾ ದಿವಸಗಳಿಂದ ಅನೇಕ ರಾಶಿಗಳು ಕಾಯ್ತಾ ಇದ್ರಿ, ಗುರುಬಲಕ್ಕೋಸ್ಕರವಾಗಿ ಕಾಯ್ತಾ ಇದ್ರಿ. ಆ ಗುರುಬಲ ಬರತಕ್ಕಂತಹ ತಿಂಗಳು ಅಂತ ಹೇಳಿದ್ರೇನೆ ಈ ಜೂನ್ ತಿಂಗಳು. ಜೂನ್ 1ನೇ ತಾರೀಕಿನ ರಾತ್ರಿ ಅಂದ್ರೆ ಜೂನ್ 2ನೇ ತಾರೀಕಿನ ಬೆಳಗಿನ ಜಾವಕ್ಕೆ ಸರಿಸುಮಾರಾಗಿ ಗುರು ತನ್ನ ಉಚ್ಚಕ್ಷೇತ್ರವಾಗಿರ್ತಕ್ಕಂತಹ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಇದರಿಂದ ಅನೇಕ ರಾಶಿಗಳು ಗುರುಬಲವನ್ನ ಪಡ್ಕೊಳ್ತಾ ಇದ್ದಾವೆ, ಇನ್ನು ಅನೇಕ ರಾಶಿಗಳು ಗುರುಬಲವನ್ನ ಕಳೆದುಕೊಳ್ತಾ ಇದ್ದಾವೆ. ಅದು ಗುರುಗ್ರಹದ ಮಾಹಿತಿ ಹೇಳ್ಬೇಕಾದಂತ ಸಂದರ್ಭದಲ್ಲಿ ಹೇಳೋಣ. ಇನ್ನು 8ನೇ ತಾರೀಕು 6ನೇ ತಿಂಗಳು 2026ಕ್ಕೆ ಕಡಗರಾಶಿಗೆ ಶುಕ್ರ ಪ್ರವೇಶ ಮಾಡ್ತಾ ಇದ್ದಾನೆ ಮತ್ತು 15ನೇ ತಾರೀಕು 6ನೇ ತಿಂಗಳು 2026ಕ್ಕೆ ಮಿಥುನ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ ರವಿ. ಈ ಒಂದು ಮಿಥುನ ರಾಶಿಗೆ ಪ್ರವೇಶ ಮಾಡೋದ್ರಿಂದ ಅಲ್ಲಿಂದ ಸರಿಸುಮಾರಾಗಿ ನಿಮ್ಗೇನಾಗತ್ತೆ, ನಿಜ ಜ್ಯೇಷ್ಠ ಮಾಸವು ಪ್ರಾರಂಭವಾಗುವಂಥದ್ದು. ಅಲ್ಲಿಯವರೆಗೂ ಸಹ ಅಧಿಕ ಜ್ಯೇಷ್ಠದಲ್ಲಿದ್ದಂತಹದ್ದು ಅಧಿಕ ಮಾಸ ಮುಗಿದು ನಿಮಗೆ ನಿಜ ಮಾಸ ಪ್ರಾರಂಭ ಆಗ್ತಕ್ಕಂತಹದ್ದು, ಮಲಮಾಸವು ಮುಗಿಯತ್ತೆ. ಅದೇ ರೀತಿಯಾಗಿ 20ನೇ ತಾರೀಕು 6ನೇ ತಿಂಗಳು 2026ಕ್ಕೆ ವೃಷಭ ರಾಶಿಗೆ ಕುಜ ಪ್ರವೇಶ ಮಾಡ್ತಾ ಇದ್ದಾನೆ. 22ನೇ ತಾರೀಕು 6ನೇ ತಿಂಗಳು 2026ಕ್ಕೆ ಬುಧ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಇದಿಷ್ಟು ಗ್ರಹಗಳ ಬದಲಾವಣೆಗಳು ಆಗ್ತಕ್ಕಂತಹದ್ದು. ಇದರಲ್ಲಿ ಪ್ರಮುಖವಾಗಿ ಗುರುಗ್ರಹದ ಬದಲಾವಣೆ ಇದೇ ತಿಂಗಳು ಇರತಕ್ಕಂತಹದ್ದು ನೋಡಿ. ಹಾಗಾಗಿಯೇ ಈ ಒಂದು ಜೂನ್ ತಿಂಗಳ 1ನೇ ತಾರೀಕು ಪ್ರಾರಂಭ ಆಗೋದಕ್ಕೂ ಮುಂಚಿತವಾಗಿ ಅಂದ್ರೆ ಒಂದು ದಿನದ ಹಿಂದೆ ಪೌರ್ಣಮಿ ದಿವಸ, ಪೌರ್ಣಮಿಯ ಪರ್ವಕಾಲದಲ್ಲಿ ಅಧಿಕಸ್ಯ ಅಧಿಕ ಫಲಂ ಅಂತ ಹೇಳ್ತಾರೆ. ಅಧಿಕ ಮಾಸದಲ್ಲಿ ಮಾಡ್ತಕ್ಕಂತಹ ದಾನ ಧರ್ಮ ಜಪ ತಪಗಳು, ಮಾಡುವಂತಹ ಪೂಜೆ ಪುನಸ್ಕಾರಗಳು ಅಧಿಕವಾಗಿ ನಿಮಗೆ ಫಲವನ್ನ ಕೊಡುತ್ತದೆ. ಹಾಗಾಗಿಯೇ ಗುರು ಮಹಾಯಾಗವನ್ನ ಈ ಜೂನ್ ತಿಂಗಳಲ್ಲಿ ಏನು 1ನೇ ತಾರೀಕು ಬದಲಾವಣೆ ಆಗ್ತಾ ಇದೆ, ಆ ಚಂದ್ರನ ವೃದ್ಧಿಯಾಗಿ ಆ ಪೌರ್ಣಮಿಯ ಚಂದ್ರನ ಅಡಿಯಲ್ಲಿ ಮಾಡ್ತಕ್ಕಂತಹ ಗುರುಮಹಾಯಾಗದಲ್ಲಿ ನೀವು ಪಾಲ್ಗೊಂಡು ನಿಮ್ಮ ಬದುಕಿನಲ್ಲಿರ್ತಕ್ಕಂತಹ ಅನೇಕ ಕಷ್ಟ ನಷ್ಟಗಳನ್ನ ತೊಡೆದು ಹಾಕೊಳ್ಳಿ. ನಿಮ್ಮ ಜೀವನದಲ್ಲಿರುವಂತಹ ಅನೇಕ ಸಮಸ್ಯೆಗಳು, ಸಂತಾನದ ಸಮಸ್ಯೆಗಳಿರುವಂತಹದ್ದಿರಬಹುದು, ಅದೇ ರೀತಿಯಾಗಿ ಬೇರೆ ಬೇರೆ ರೀತಿಯಲ್ಲಿ ನಿಮ್ಮ ಬದುಕಿನಲ್ಲಿ ಸಂಕಷ್ಟಗಳು ಬರ್ತಾ ಇರುತ್ತೆ. ಮದುವೆ ಆಗ್ತಾ ಇರೋದಿಲ್ಲ, ಮಕ್ಕಳಾಗ್ತಾ ಇರೋದಿಲ್ಲ, ಮಕ್ಕಳಿಂದ ಸಮಸ್ಯೆಗಳನ್ನು ಅನುಭವಿಸ್ತಾ ಇರ್ತೀರಿ, ಅಥವಾ ನಿಮ್ಮ ಬದುಕಿನಲ್ಲಿ ಅಭಿವೃದ್ಧಿಯೇ ಇಲ್ಲದೆ ಇರುವ ಹಾಗೆ ಗುರುಬಲವನ್ನೇ ಕಳೆದುಕೊಂಡು ಬಿಟ್ಟಿರ್ತೀರಿ. ಆ ಗುರುಬಲವನ್ನ ಪಡ್ಕೊಳ್ಳುವಂತಹ ಸಲುವಾಗಿ ವಿಶೇಷವಾಗಿ ಮೇಷ, ವೃಷಭ, ಕಟಕ ಈ ರಾಶಿಯವರಿಗೆ
ಸ್ವಲ್ಪ ಮಟ್ಟಕ್ಕೆ ಗುರು ಅನಾನುಕೂಲ ಸ್ಥಿತಿಯಲ್ಲಿದ್ರು ತುಂಬಾ ಕೆಡಕನ್ನೇನು ಮಾಡ್ಲಾರ, ಕೆಲವೊಮ್ಮೆ ತುಂಬಾ ಚೆನ್ನಾಗೂ ಆಗತ್ತೆ ತನ್ನ ದೃಷ್ಟಿ ಬಲಗಳಿಂದಾಗಿ. ಆದ್ರೆ ಶಾಂತಿ ಮಾಡಿಸ್ಕೊಂಡ್ರೆ ಒಳ್ಳೇದೆ, ಯಾಕಂದ್ರೆ ಕಳ್ಕೊಳ್ತಾ ಇದ್ದೀರಾ ಒಂದ್ ಹಂತಕ್ಕೆ. ಆದ್ರೆ ಶಾಂತಿ ಮಾಡಿಸ್ಕೊಳ್ಳಲೇಬೇಕಾಗಿರ್ತಕ್ಕಂತಹ ರಾಶಿಗಳು ಅಂತ ಹೇಳಿದ್ರೆ ಸಿಂಹ ಮತ್ತು ಕುಂಭ ರಾಶಿಗಳು. ಮೇಷ, ವೃಷಭ, ಕಟಕ ಮತ್ತು ಸಿಂಹ, ಕುಂಭ ರಾಶಿಗಳು ಮತ್ತು ಧನಸ್ಸು ರಾಶಿ ಇಷ್ಟು ರಾಶಿಗಳು ನೀವು ಗುರು ಶಾಂತಿಯಲ್ಲಿ ಪಾಲ್ಗೊಂಡು ಗುರುವಿನ ವಿಶೇಷವಾದಂತಹ ಅನುಗ್ರಹವನ್ನ ಪಡ್ಕೊಳ್ಳಿ. ಇದು ಜೂನ್ ತಿಂಗಳ ಮಾಸ ಭವಿಷ್ಯ. ಆದ್ರೂ ಮೇ ತಿಂಗಳ 31ನೇ ತಾರೀಕಿನಂದು ನಡೀತಾ ಇರತಕ್ಕಂಥದ್ದು, ಯಾಕಂದ್ರೆ ತುಂಬಾನೇ ಮುಂಚಿತವಾಗಿಯೇ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತೇವೆ. ಆ ಒಂದು ವಿಶೇಷವಾದಂತಹ ಸಂದರ್ಭದಲ್ಲಿ ಸಾರ್ವಜನಿಕವಾಗಿಯೂ ಎಲ್ಲರಿಗೂ ಒಳ್ಳೇದು ಆಗಬೇಕು ಅಂತ ಹೇಳಿ ಉಚಿತ ಕಣ್ಣಿನ ತಪಾಸಣೆಯ ಶಿಬಿರವನ್ನೂ ಸಹ ಆಯೋಜನೆ ಮಾಡಲಾಗಿದೆ. ಆಸಕ್ತರು ಕೇವಲ ಯಾಗಕ್ಕೆ ಮಾತ್ರ ಬರೋದಲ್ಲ, ನಿಮಗೆ ವಿಶೇಷವಾಗಿ ಕಣ್ಣಿನ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ತೊಂದರೆಯಿಂದ ಬಳಲ್ತಾ ಇದ್ರೆ ಉಚಿತವಾಗಿ ಕಣ್ಣಿನ ತಪಾಸಣೆಯ ಶಿಬಿರವನ್ನ ನಮ್ಮ ಆಶ್ರಮದಲ್ಲಿ ಏರ್ಪಡಿಸಲಾಗುತ್ತೆ. ಹಾಗಾಗಿ ತಾವೆಲ್ಲರೂ ಸಹ ಬಂದು ಆ ಉಚಿತ ಕಣ್ಣಿನ ತಪಾಸಣೆಯ ಶಿಬಿರದಲ್ಲಿ ಪಾಲ್ಗೊಳ್ಬಹುದು. ಜೊತೆಗೆ ಗುರುಮಹಾಯಾಗದಲ್ಲೂ ಸಹ ಪಾಲ್ಗೊಳ್ಬಹುದು. ಗುರುಮಹಾಯಾಗದ ಶುಲ್ಕವು ಮಾಡಿಸುವಂತಹವರಿಗೆ 800 ರೂಪಾಯಿಗಳಿರುತ್ತೆ. ಅದರಲ್ಲಿ ಬೃಹಸ್ಪತಿ ಕವಚ ಮತ್ತು ಅಕ್ಷತ ಪ್ರಸಾದ ಎರಡೂ ಸಹ ಸೇರಿರುತ್ತೆ. ಹಾಗಾಗಿ ಆ ಬೃಹಸ್ಪತಿ ಕವಚವನ್ನ ದೇಹದಲ್ಲಿ ಧರಿಸ್ಕೊಳ್ಬೇಕು. ಅದೇ ರೀತಿಯಾಗಿ ಅಕ್ಷತ ಪ್ರಸಾದವನ್ನ 2 ಭಾಗಗಳನ್ನಾಗಿ ಮಾಡಿ ಒಂದನ್ನ ನಿಮ್ಮ ದೇವರ ಮನೆಯಲ್ಲೂ ಇನ್ನೊಂದನ್ನ ನಿಮ್ಮ ಪಾಕೆಟ್ ನಲ್ಲೂ ಇಟ್ಕೊಂಡು ಇರೋದ್ರಿಂದ ಅನೇಕ ರೀತಿಯಾದಂತಹ ಗುರುವಿನ ಅನುಗ್ರಹದ ಸಿದ್ಧಿ ಆಗ್ತದೆ. ತಮ್ಮೆಲ್ಲರಿಗೂ ಸಹ ಶುಭವಾಗ್ಲಿ, ಮಂಗಳವಾಗ್ಲಿ. ಇದು ಈ ತಿಂಗಳ ಮಾಸ ಭವಿಷ್ಯದ ವಿಶೇಷತೆಗಳು ಮತ್ತು ವಿಶೇಷ ದಿನಗಳು. ಇದೇ ತಿಂಗಳ 29ನೇ ತಾರೀಕು 6ನೇ ತಿಂಗಳು 2026ಕ್ಕೆ ಭೂಮಿ ಪೌರ್ಣಮಿ ಅಥವಾ ಅದನ್ನ ಖಾರ ಹುಣ್ಣಿಮೆ ಅಂತಾನೂ ಸಹ ಕರೀತಾರೆ. ನಮ್ಮ ಉತ್ತರ ಕರ್ನಾಟಕದ ಭಾಗದಲ್ಲಿ ವಿಶೇಷವಾದಂತಹ ಆಚರಣೆ, ಅದರಲ್ಲೂ ಯಲ್ಲಮ್ಮನ ಗುಡ್ಡದಲ್ಲಂತೂ ತುಂಬಾ ಚೆನ್ನಾಗಿರೋ ವಿಜೃಂಭಣೆಯಿಂದ ಆಚರಣೆ ಇದು ನಡೆಯುತ್ತೆ. ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ. ಇನ್ನು ಮಾಸ ಭವಿಷ್ಯದ ಕಡೆಗೆ ಗಮನ ಹರಿಸೋಣ. ಇನ್ನು ಮಿಥುನ ರಾಶಿಯವರಿಗೆ ಜೂನ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ನೋಡೋದಾಯ್ತು ಅಂದ್ರೆ ಮೊದಲನೇದ ಗ್ರಹಸ್ಥಿತಿ. ಲಾಭಾಧಿಪತಿಯು ಲಾಭ ಮತ್ತು ವ್ಯಯದಲ್ಲಿ, ರಾಶ್ಯಾಧಿಪತಿಯು ರಾಶಿ ಮತ್ತು ದ್ವಿತೀಯದಲ್ಲಿ, ಸಪ್ತಮಾಧಿಪತಿ ಮತ್ತು ಕರ್ಮಾಧಿಪತಿಯಾಗಿರ್ತಕ್ಕಂಥವನು ದ್ವಿತೀಯದಲ್ಲಿ, ಇನ್ನು ವ್ಯಯಾಧಿಪತಿ ಪಂಚಮಾಧಿಪತಿಯಾಗಿರ್ತಕ್ಕಂತಹ ಶುಕ್ರನು ದ್ವಿತೀಯದಲ್ಲಿ, ತೃತೀಯಾಧಿಪತಿಯಾಗಿರ್ತಕ್ಕಂತಹ ರವಿಯು ರಾಶಿಯಲ್ಲಿ ದೇಹಸ್ಥಾನದಲ್ಲಿ, ಶನಿಯು 10ನೇ ಮನೆಯಲ್ಲಿ, ಆ 8 ಮತ್ತು 9ನೇ ಮನೆ ಅಧಿಪತಿಯಾಗಿರ್ತಕ್ಕಂಥ ಶನಿಯು 10ನೇ ಮನೆ ಒಳಗಡೆ. ಹೀಗೆ ಒಂದು ಗ್ರಹಸ್ಥಿತಿಗಳು ಇರ್ತಕ್ಕಂಥದ್ದು. ಈ ಗ್ರಹಸ್ಥಿತಿಗಳಿಂದಾಗಿ ನಿಮ್ಮ ಬದುಕು ಯಾವ ರೀತಿಯಾಗಿ ಬದಲಾವಣೆ ಆಗ್ತಾ ಇದೆ. ಮೊದಲನೇದಾಗಿ ಅನೇಕ ಸುಮಾರು ವರ್ಷಗಳ ಕಣ್ಣೀರು ಈ ತಿಂಗಳಿನಿಂದ ನಿಮ್ಗೆ ಕೊನೆಯಾಗ್ತಾ ಇದೆ. ಗುರುಬಲ ಬರುತ್ತೆ ಅಂತ ಹೇಳ್ತಾನೆ ಇದ್ವಿ. ಈ ತಿಂಗಳು 1ನೇ ತಾರೀಕಿನ ರಾತ್ರಿ 2ನೇ ತಾರೀಕಿನ ಬೆಳಕಿನ ಜಾವಕ್ಕೆ ಬಂತು ಅಂತಲೇ ಅರ್ಥ. ಗುರು ತನ್ನ ಸ್ಥಾನವನ್ನು ಬದಲಾವಣೆ ಮಾಡ್ತಾ ಇದ್ದಾನೆ. ಗುರು ಪೂಜೆನೊಂದು ಮಾಡಿಸ್ಕೊಳ್ಳಿ ಸಾಕು. ನಿಮ್ಮ ಧನಸ್ಥಾನಕ್ಕೆ ಬರ್ತಾ ಇರತಕ್ಕಂತಹ ಸಂಪೂರ್ಣವಾಗಿರ್ತಕ್ಕಂತಹ ಉಚ್ಚಂಗತನಾದಂತಹ ಗುರುವಿನಿಂದ ನಿಮಗೆ ಧನ ಪ್ರಾಪ್ತಿ ಯೋಗ, ಕಷ್ಟಗಳಿಗೆ ವಿಮುಕ್ತಿಯ ಯೋಗ, ಕಣ್ಣೀರು ಕರಗಿ ಹೋಗುವ ಸಮಯ, ಅವಮಾನಿಸಿದವರು ನಿಮಗೆ ಸನ್ಮಾನಿಸುವ ಸಮಯ, ನಿಮ್ಮ ಇದೆಲ್ಲ ಆಸೆ ಆಕಾಂಕ್ಷೆಗಳು ಈಡೇರತಕ್ಕಂತಹ ಸುಸಂದರ್ಭ, ನಿಮ್ಮ ಬದುಕಿನಲ್ಲಿ ಇದ್ದಂತಹ ಅನೇಕ ತಾಪತ್ರೆಗಳು ತೊಂದರೆಗಳೆಲ್ಲ ನಿವಾರಣೆ ಆಗತಕ್ಕಂತಹದ್ದು, ಎಲ್ಲಾ ವಿಧದಲ್ಲೂ ನಿಮಗೆ ತುಂಬಾ ಚೆನ್ನಾಗಿರ್ತಕ್ಕಂತಹ ಯೋಗದ ಫಲ ಎಲ್ಲ ನಿಮಗೆ ಕೈಗೂಡ್ತಕ್ಕಂತಹ ಸುಸಂದರ್ಭ. ನಿಮ್ಮ ವ್ಯಾಪಾರ ವ್ಯವಹಾರಗಳು ಬಹಳ ಉತ್ತಮವಾಗಿ ಸಾಗತ್ತೆ. ಉತ್ತಮವಾದ ಧನಲಾಭಗಳು ಉಂಟಾಗ್ತಕ್ಕಂಥದ್ದು. ವಾದ ಸ್ಪರ್ಧೆಗಳಲ್ಲಿ ಜಯವನ್ನ ಸಾಧಿಸ್ತೀರ. ಮಿತ್ರರಿಂದ ಬಹಳ ಸಹಾಯ ಸಹಕಾರಗಳು ಸಿಗತ್ತೆ. ನಿಮ್ಮ ವಿರೋಧಿಗಳಿಗೆ ಮುಖಭಂಗಗಳು ಉಂಟಾಗತಕ್ಕಂಥದ್ದು. ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳಲ್ಲಿ ಸಾಫಲ್ಯತೆಯನ್ನ ನೋಡ್ತೀರ. ಮನಸ್ಸಿಗೆ ಬಹಳ ಹಿತಕರವಾದ ನೆಮ್ಮದೀಕರವಾದಂತಹ ಸುಸಂದರ್ಭ
ಜೊತೆಗೆ ನಿಮ್ಮ ರಾಶಿಯಲ್ಲಿಯೇ 12 ವರ್ಷಗಳ ನಂತರದಲ್ಲಿ ಬಿಡುಗಡೆಯಾಗಿ ದ್ವಿತೀಯ ಸ್ಥಾನಕ್ಕೆ 12 ವರ್ಷಗಳ ನಂತರ ಬರ್ತಾ ಇರ್ತಕ್ಕಂಥ ಬಹಳ ಒಂದು ರೀತಿಯಾದಂತಹ ಯೋಗದ ಫಲ ನಿಮಗೆ. ಕೋರ್ಟು ಕಚೇರಿ ವ್ಯಾಜ್ಯಗಳೆಲ್ಲ ವಿಮುಕ್ತರಾಗತ್ತೆ. ಸಂಘ ಸಂಸ್ಥೆಗಳಲ್ಲಿ ನಿಮಗೆ ಮರ್ಯಾದೆಗಳು ಪ್ರಾಪ್ತಿಯಾಗತಕ್ಕಂತಹದ್ದು. ಹಲವು ದೊಡ್ಡ ದೊಡ್ಡ ಕೆಲಸಗಳಲ್ಲಿ ಇದ್ದಂತಹ ಎಲ್ಲ ವಿಘ್ನಗಳು ದೂರವಾಗತಕ್ಕಂತಹದ್ದು. ಪ್ರಯತ್ನ ಮಾಡಿದಂತಹ ಪ್ರತಿ ಕೆಲಸದಲ್ಲೂ ನಿಮಗೆ ಯಶಸ್ಸು ವಿಜಯ ಪ್ರಾಪ್ತಿಯ ಯೋಗ. ದಾನ ಧರ್ಮ ಪರೋಪಕಾರಾಸಕ್ತಿಗಳು ಹೆಚ್ಚಿಗೆ ಉಂಟಾಗ್ತದೆ. ಸರ್ಕಾರಿ ವ್ಯಾಜ್ಯಗಳೆಲ್ಲ ಮುಗಿದು ಹೋಗುತ್ತೆ. ಹಲವು ಪ್ರಮುಖ ವ್ಯಕ್ತಿಗಳ ಪರಿಚಯಗಳು ನಿಮಗೆ ಉಂಟಾಗ್ತಕ್ಕಂತಹದ್ದು. ಜೀವನದಲ್ಲಿ ಸುಖ ಸಂತೋಷದ ಪ್ರಾಪ್ತಿ ಉಂಟಾಗತ್ತೆ. ಜೊತೆಗೆ ನಿಮ್ ಜಾತಕದಲ್ಲಿ ದಶಾಭುಕ್ತಿಯು ಚೆನ್ನಾಗಿರ್ಬೇಕು. ದಶಾಭುಕ್ತಿ ಚೆನ್ನಾಗಿಲ್ಲ ಅಂದ್ರೆ ಹೇಳೋ ಒಂದು ಪ್ರೊಡಿಕ್ಷನ್ಸ್ ಗಳಲ್ಲಿ ಅರ್ಧದಷ್ಟು ಫಲ ನಿಮಗೆ ಸಿಕ್ಕೋದೇ ಇಲ್ಲ. ಒಂದ್ಸಲ ನಿಮ್ಮ ಜನ್ಮ ಜಾತಕವನ್ನ ತೋರಿಸ್ಕೊಳ್ಳುವಂತಹ ಕೆಲಸ ಮಾಡಿ. ಚೆನ್ನಾಗಿರಿ. ಎಲ್ಲವೂ ಸಹ ಅನುಕೂಲಗಳು ಉಂಟಾಗ್ಲಿ. ಇನ್ನು ನಿಮ್ಮ ಶತ್ರುಗಳಿಗೆ ಬಹಳ ದೊಡ್ಡ ಮಟ್ಟದಲ್ಲಿ ನೀವು ಹೊಡೆತವನ್ನ ಕೊಡತಕ್ಕಂತಹ ತಿಂಗಳು ಇದಾಗಿರುತ್ತೆ. ಕೃಷಿಯಿಂದ ಉತ್ತಮವಾದಂತಹ ಧನಲಾಭಗಳನ್ನ ನೀವು ನೋಡ್ತೀರಾ. ಇನ್ನು ನೌಕರರಿಗೆ ಮೇಲಧಿಕಾರಿಗಳು ನಿಮ್ಮ ಜೊತೆಗೆ ಬಹಳ ಪ್ರೀತಿಯಿಂದ ನಡ್ಕೊಳ್ತಾರೆ. ಮೇಲಧಿಕಾರಿಗಳ ಶ್ರೀರಕ್ಷೆ ಅನ್ನುವಂಥದ್ದು ಸಿಗುತ್ತೆ. ಪ್ರಮೋಷನ್ ಸಿಗುವಂತಹದ್ದು, ಟ್ರಾನ್ಸ್ಫರ್ ಸಿಗ್ತಕ್ಕಂಥದ್ದು, ಪೊಸಿಷನ್ ಚೇಂಜ್ ಮಾಡ್ಕೊಳ್ತಕ್ಕಂತಹದ್ದು ಎಲ್ಲವೂ ಸಹ ನಿಮಗೆ ಅನುಕೂಲಗಳು. ವ್ಯಾಪಾರಸ್ಥರಿಗಂತೂ ಈ ಒಂದು ತಿಂಗಳಲ್ಲಿ ಹೆಚ್ಚಿನ ಧನಲಾಭಗಳು, ಕಡಿಮೆ ಬಂಡವಾಳವನ್ನು ಹಾಕಿ ಹೆಚ್ಚಿನ ಧನಲಾಭವನ್ನ ಪಡೆದುಕೊಳ್ತಕ್ಕಂತಹ ತಿಂಗಳಾಗಿರುತ್ತೆ. ಅತ್ಯಧಿಕವಾದ ಧನಲಾಭ ಜೊತೆಗೆ ಖರ್ಚುಗಳು ಕಡಿಮೆ ಆಗ್ತದೆ. ಒಂದಷ್ಟು ಕಿರಾಣಿ ಅಂಗಡಿಯನ್ನ ನಡೆಸ್ತಾ ಇರ್ತಕ್ಕಂಥವರಿಗೆ, ಫರ್ಟಿಲೈಸರ್ಗಳ ಮಾರಾಟಗಾರರಿಗೆ, ಅಗ್ರಿಕಲ್ಚರ್ ಮೆಷಿನರೀಸ್ ಮತ್ತು ಎಕ್ವಿಪ್ಮೆಂಟ್ಗಳ ಮಾರಾಟಗಾರರಿಗೆ, ಡೈರಿ ಫಾರ್ಮ್ಸ್ ಗಳನ್ನ ನಡೆಸ್ತಾ ಇರ್ತಕ್ಕಂಥವ್ರಿಗೆ, ಈ ಒಂದು ಸಾರಿಗೆ ಸಂಸ್ಥೆಗಳಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಂಥವರಿಗೆ, ಮುತ್ತು ರತ್ನ ಚಿನ್ನ ಬೆಳ್ಳಿಯ ವ್ಯಾಪಾರಸ್ಥರಿಗೆ, ಕರಕುಶಲ ವಸ್ತುಗಳ ಮಾರಾಟಗಾರರಿಗೆ, ಚಿತ್ರಕಲೆಯಲ್ಲಿರ್ತಕ್ಕಂಥವರಿಗೆ, ಲಲಿತ ಕಲೆಗಳಲ್ಲಿ ಆಸಕ್ತಿ ಇದ್ದು ಲಲಿತ ಕಲೆಗಳನ್ನ ನಿಮ್ಮ ಜೀವನದ ಭಾಗವಾಗಿ ಅದರಿಂದ ಒಂದು ಇನ್ಕಮ್ ಸೋರ್ಸ್ ಅನ್ನ ನೋಡ್ಕೊಂಡಿರ್ತಕ್ಕಂಥವರಿಗೆ ಅತ್ಯಂತ ದೊಡ್ಡ ಮಟ್ಟದ ಧನಲಾಭ. ಜೊತೆಗೆ ಮಿತ್ರರು ನಿಮಗೆ ಬಹಳ ಸಹಾಯವನ್ನ ಮಾಡ್ತಾರೆ. ಆರೋಗ್ಯ ಸುಧಾರಣೆ ಆಗ್ತಕ್ಕಂಥದ್ದು. ರೈತರಿಗೆ ಉತ್ತಮವಾದ ಅಭಿವೃದ್ಧಿಯ ಯೋಗ. ಹಣ ಬರ್ತಕ್ಕಂತಹ ಬೆಳೆಗಳನ್ನ ಬೆಳಿತೀರಿ. ವಿದ್ಯಾರ್ಥಿಗಳಿಗೆ ಹೆಚ್ಚಿನದಾದ ವಿದ್ಯಾಪ್ರಾಪ್ತಿ ಉಂಟಾಗ್ತಕ್ಕಂತಹದ್ದು. ಹೀಗೆ ಅತ್ಯಂತ ಶುಭ ರೀತಿಯಾಗಿರತಕ್ಕಂತಹ ವಾತಾವರಣ ನಮ್ಮ ಮಿಥುನ ರಾಶಿಯವರಿಗೆ ಇದೆ. ನಿಮ್ಮ ಅನೇಕ ದಿವಸದ ಕಣ್ಣೀರುಗಳಿಗೆ ಒಂದು ಹಂತಕ್ಕೆ ಅಂತ್ಯ ಬಂದಿದೆ. ಜನ್ಮ ಜಾತಕ ತೋರಿಸ್ಕೊಳ್ಳಿ, ಗುರು ಶಾಂತಿ ಮಾಡಿಸ್ಕೊಳ್ಳಿ, ಶನಿ ಶಾಂತಿಯನ್ನು ಸಹ ನೀವು ಮಾಡಿಸ್ಕೊಳ್ಳಿ. ಇದೇ ಒಂದು ಶನಿ ನಿಮಗೆ 10ನೇ ಮನೆಯಲ್ಲಿದ್ದು ಕೆಲಸ ಕಾರ್ಯಗಳಲ್ಲಿ ಎಲ್ಲೋ ಒಂದ್ ಕಡೆ ಹಿಂದು ಮುಂದು ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನು ಮಾಡಬಹುದು. ಶನಿ ಶಾಂತಿ ಮತ್ತು ಶನಿ ಶಾಂತಿಯ ವಿಶೇಷತೆಗಳು ಏನಪ್ಪಾ ಅಂತ ಹೇಳಿದ್ರೆ, ಜುಲೈ 12ನೇ ತಾರೀಕು ಭಾನುವಾರದ ದಿವಸ ವಿಶೇಷವಾದಂತಹ ಮೂರ್ತಿಯನ್ನ ನಾವು ತಯಾರು ಮಾಡ್ತಾ ಇದ್ದೇವೆ. ವಿಶ್ವದಲ್ಲೇ ಎಲ್ಲೂ ಇಲ್ಲದಂತಹ, ಕಂಡು ಕೇಳರಿಯದೇ ಇರ್ತಕ್ಕಂತಹ ವಿಶೇಷವಾದಂತಹ ಹನುಮ ಸಮೇತ ಶನಿದೇವರ ವಿಗ್ರಹವನ್ನ ಏಕಶಿಲೆಯಲ್ಲಿ ಮಾಡಿಸ್ತಾ ಇದ್ದೇವೆ. ಒಂದೇ ಕಲ್ಲಿನಲ್ಲಿ ಮುಂಭಾಗದಲ್ಲಿ ಹನುಮದೇವರು, ಹಿಂಭಾಗದಲ್ಲಿ ಶನಿದೇವರು ಇರ್ತಕ್ಕಂತಹ ಏಕಶಿಲಾ ಮೂರ್ತಿ ಪ್ರಪಂಚದಲ್ಲಿಯೇ ಎಲ್ಲೂ ಇಲ್ಲದ್ದು. ವಿಶೇಷವಾಗಿ ಹನುಮದೇವರ ಆ ಕೃಪಾಶೀರ್ವಾದದಿಂದ ಗೋಚರವಾಗಿ ಈ ರೀತಿಯಾಗಿ ಮೂರ್ತಿ ಮಾಡಬೇಕು ಅಂತ ಆ ಚಿತ್ತಿಗೆ
ಜ್ಞಾನಕ್ಕೆ ಆದೇಶ ಕೊಟ್ಟಿರುವುದರಿಂದಾಗಿ ಮಾಡ್ತಾ ಇದ್ದೇವೆ. ಆ 12ನೇ ತಾರೀಕು ಜುಲೈ ಶನಿ ಮಹಾಯಾಗದ ದಿವಸ ಆ ಒಂದು ವಿಶೇಷವಾದಂತಹ ಹನುಮ ಸಮೇತ ಶನಿದೇವರ ವಿಗ್ರಹದ ಪ್ರತಿಷ್ಠಾಪನೆ, ಜೊತೆಗೆ ಸ್ವತಃ ಸೇವಾರ್ಥಿಗಳ ಕೈಯಲ್ಲೇ ಎಳ್ಳೆಣ್ಣೆಯ ಅಭಿಷೇಕವನ್ನ ಮಾಡಿಸ್ತೀವಿ. ಇದು ಸಾರ್ವಕಾಲಿಕವಾಗಿ ಪ್ರತಿದಿನವೂ ಯಾರು ಬೇಕಾದರೂ ಬಂದು ಸ್ವತಃ ನಿಮ್ಮ ಕೈಯಿಂದನೇ ಎಳ್ಳೆಣ್ಣೆ ಅಭಿಷೇಕವನ್ನ ಮಾಡೋದಕ್ಕೆ ಅವಕಾಶವನ್ನು ಸಹ ಕೊಡ್ತಾ ಇದ್ದೇವೆ ಮುಂದಿನ ದಿನಮಾನಗಳಲ್ಲಿ. ಜುಲೈ 12ನೇ ತಾರೀಕು ಶನಿ ಹನುಮದೇವರ ಪ್ರತಿಷ್ಠೆಯ ಜೊತೆಗೆ ಶನಿ ಮಹಾಯಾಗವನ್ನು ಮಾಡ್ತಾ ಇದ್ದೇವೆ. ಯಾರ್ಯಾರು ಈ 7.5 ಬಳಲ್ತಾ ಇದ್ದೀರಿ, ಯಾರ್ಯಾರಿಗೆ ಈ ಒಂದು ಅಷ್ಟಮ ಶನಿ, ಅರ್ಧಾಷ್ಟಮ ಶನಿ, ಪಂಚಮ ಶನಿ ಪೀಡೆಗಳು ಇದ್ದಾವೆ, ಈ ರಾಶಿಗಳವರು ಖಂಡಿತ ಜುಲೈ 12ನೇ ತಾರೀಕಿಗೆ ಬಂದು ಹನುಮ ಸಮೇತ ಇರತಕ್ಕಂತಹ ಶನಿದೇವರ ವಿಗ್ರಹಕ್ಕೆ ಸ್ವತಃ ನಿಮ್ಮ ಕೈಯಿಂದಾನೇ ಎಳ್ಳೆಣ್ಣೆಯ ಅಭಿಷೇಕವನ್ನ ಮಾಡಿ ಪ್ರಾರ್ಥನೆಯನ್ನ ಮಾಡಿಕೊಂಡು ಶನಿಯ ಕಾಟದಿಂದ ವಿಮುಕ್ತರಾಗಿ. ಶನಿ ಯಾರಿಗಾದ್ರೂ ಒಬ್ರಿಗೆ ಹೆದರ್ಕೊಳ್ತಾನೆ ಅಂತ ಹೇಳಿದ್ರೆ ಅದು ಹನುಮದೇವರಿಗೆ ಮಾತ್ರ. ಅಂತಹ ಹನುಮದೇವರನ್ನ ದಕ್ಷಿಣಕ್ಕಭಿಮುಖವಾಗಿ ಪ್ರತಿಷ್ಠಾಪನೆಯನ್ನ ಮಾಡಿಸ್ತಾ ಇದ್ದೇವೆ. ವಿಶೇಷವಾಗಿ ಹನುಮದೇವರ ಕೃಪಾಶೀರ್ವಾದದಿಂದಲೇ ಇದೆಲ್ಲವೂ ಸಹ ನಡೀತಾ ಇರತಕ್ಕಂತಹದ್ದು. ಹಾಗಾಗಿ ವಿಶೇಷವಾದಂತಹ ಆ ಕಾಲಘಟ್ಟದಲ್ಲಿ ತಾವೆಲ್ಲರೂ ಸಹ ಯಾಗಕ್ಕೆ ಬಂದು ಅಂದು ಶನಿದೇವರ ಮತ್ತು ಹನುಮದೇವರ, ಹನುಮನಿಗೆ ವಿಶೇಷವಾಗಿ ಯಾಕೆ ಪೂಜೆ ಮಾಡಬೇಕು ಅಂದ್ರೆ ಹನುಮ ಹೇಳ್ತಾ ಅಂತಂದ್ರೆ ಸಾಕು, ಹೇಳೋದು ಬೇಡ, ನೀವು ಹನುಮನ್ ಮುಂದ್ರೆ ನಿಂತ್ರೆ ಸಾಕು, ಶನಿದೇವರು ಯಾವುದೇ ಕಾರಣಕ್ಕೂ ಕಾಟ ಕೊಡುವುದಿಲ್ಲ. ಶಾಂತಿ ಮಾಡಿಸ್ಕೊಳ್ಬೇಕಾಗಿರ್ತಕ್ಕಂತಹ ರಾಶಿಗಳು ಅಷ್ಟಮ ಶನಿ ನಡೀತಾ ಇರತಕ್ಕಂತಹ ಸಿಂಹರಾಶಿಯವರು, ಅರ್ಧಾಷ್ಟಮ ಶನಿ ನಡೀತಾ ಇರತಕ್ಕಂತಹ ಧನಸ್ಸು ರಾಶಿಯವರು, ಪಂಚಮ ಶನಿ ನಡೀತಾ ಇರತಕ್ಕಂತಹ ವೃಶ್ಚಿಕ ರಾಶಿಯವರು, ಅದೇ ರೀತಿಯಾಗಿ 7.5 ನಡೀತಾ ಇರತಕ್ಕಂತಹ ಕುಂಭ, ಮೀನ, ಮೇಷ ಈ ರಾಶಿಯವರು ಬಂದು ವಿಶೇಷವಾಗಿ ಶನಿದೇವರ ಮತ್ತು ಹನುಮದೇವರ ಕೃಪೆಗೆ ಪಾತ್ರರಾಗಿ ನಿಮ್ಮ ಬದುಕನ್ನ ಒಂದು ಸರಿದಾರಿಗೆ ತಗೊಂಡು ಬನ್ನಿ. ಆ ಒಂದು ಸಂದರ್ಭದಲ್ಲಿ ಹನುಮನ ಕೃಪೆ ನಿಮ್ಮೆಲ್ಲರ ಮೇಲೂ ಇರಲಿ. ನೀವೇ ಸ್ವತಃ ಪೂಜೆ ಮಾಡಬಹುದು, ನೀವೇ ಸ್ವತಃ ಅಭಿಷೇಕವನ್ನು ಮಾಡಬಹುದು. ನಿಮ್ಮ ದೋಷಗಳನ್ನ ನೀವೇ ಹೇಳ್ಕೊಳ್ತಾ ಪರಿಹಾರವಾಗಿ, ಅಲ್ಲಿ ಯಾರು ಮಧ್ಯದಲ್ಲಿ ಪುರೋಹಿತರು, ಅರ್ಚಕರು ಯಾರು ನಿಂತುಕೊಳ್ಳದೆ ನೀವೇ ಸ್ವತಃ ನಿಮ್ಮ ಕೈನಲ್ಲಿ ಮಾಡಿ ನಿಮಗೆ ಒಂದು ವಿಶೇಷವಾದಂತಹ ಅನುಭೂತಿ, ಪ್ರಪಂಚದಲ್ಲೇ ಪ್ರಪ್ರಥಮವಾಗಿರತಕ್ಕಂತಹ ಈ ಒಂದು ವಿಶೇಷವಾದಂತಹ ದಕ್ಷಿಣಕ್ಕೆ ಮುಖ ಮಾಡುವಂತಹ ಹನುಮನ ಸಮೇತವಿರ್ತಕ್ಕಂತಹ ಈ ಒಂದು ಶನಿದೇವರ ವಿಗ್ರಹಕ್ಕೆ ನೀವೇ ಸ್ವತಃ ಪೂಜೆಯನ್ನು ಮಾಡಿ ಶುಭವಾಗ್ಲಿ, ಮಂಗಳವಾಗ್ಲಿ. ಇನ್ನು ಮಿಥುನ ರಾಶಿಯವರು ಮಾಡ್ಕೊಳ್ಬೇಕಾಗಿರ್ತಕ್ಕಂತಹ ಪರಿಹಾರನಾದ್ರೂ ಏನಪ್ಪಾ ಅಂತ ಹೇಳಿದ್ರೆ ಮೊದಲನೇದಾಗಿ ಸಾಮಾಜಿಕ ಪರಿಹಾರ. ಪ್ರಕೃತಿಯನ್ನು ಉಳಿಸಿ, ಪ್ರಕೃತಿಯನ್ನು ಬೆಳೆಸಿ, ಇನ್ನಿತರ ಜೀವ ಜಂತುಗಳಿಗೂ ಒಂದಿಷ್ಟು ಆಸರೆಯಾಗಿರಿ. ಮುಂದಿನ ಪೀಳಿಗೆ ಚೆನ್ನಾಗಿರ್ಬೇಕಂದ್ರೆ ಇವತ್ತೇ ಹಸಿರನ್ನ ಉಳಿಸ್ಕೊಳ್ಬೇಕು. ಹಸಿರನ್ನ ಉಳಿಸ್ಕೊಳ್ಳೋದ್ರ ಬಗ್ಗೆ ಜಾಗೃತರಾಗಿ, ಮತ್ತು ಹಸಿರೇ ನಮ್ಮ ಮುಂದಿನ ಪೀಳಿಗೆಯ ಉಸಿರು ಅನ್ನೋದನ್ನ ಮರಿಬೇಡಿ. ಇನ್ನು ಆಧ್ಯಾತ್ಮಿಕ ಪರಿಹಾರ ಅಂತ ಬಂದಾಗ ನೀವು ಮಾಡ್ಕೊಳ್ಬೇಕಾಗಿರುವಂಥದ್ದು ಶ್ರೀ ವೆಂಕಟೇಶ್ವರ ವಜ್ರ ಕವಚಂ. ಶ್ರೀ ವೆಂಕಟೇಶ್ವರ ವಜ್ರ ಕವಚಂ ಪ್ರತಿ ದಿವಸ ಬೆಳಗ್ಗೆ 5 ಗಂಟೆಯಿಂದ 5:30 ಸಮಯದಲ್ಲಿ ಈ ಸ್ತೋತ್ರ ಮಾಲಿಕವನ್ನ ಓದ್ತಾ ಬನ್ನಿ. ಪೂರ್ವಕ್ಕೆ ಅಭಿಮುಖವಾಗಿ ಕುಳಿತು ನಿಮ್ಮೆಲ್ಲರಿಗೂ ಸಹ ಶುಭವಾಗ್ಲಿ, ನೆಮ್ಮದಿಯಾದ ಜೀವನವನ್ನ ನಡೆಸೋದಕ್ಕೆ ಸಾಕಾರವಾಗ್ಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾ ನಿಮ್ಮೆಲ್ಲರಿಗೂ ಶುಭಾಶೀರ್ವಾದಗಳನ್ನು ತಿಳಿಸ್ತಾ ಇದ್ದೇವೆ. ಒಳ್ಳೇದಾಗ್ಲಿ. ಇದಾಗಿತ್ತು ಜೂನ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಮಿಥುನ ರಾಶಿಯವರಿಗೆ ಅಂತ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.